The next problem is problem number 4. The Mr. Ishwa ದಯವಿಟ್ಟು ನಿಮ್ಮ ಬುಕ್ ಇದೆ ನೋಟ್ಸ್ ಇದ್ರೆ ಐ ಟಿ ನೋಟ್ಸ್ ಇದ್ರೆ ಪಕ್ಕದಲ್ಲಿ ಇಟ್ಕೊಳ್ಳಿ, ಆದ್ರೆ ಬರಿತಾ ಹೋಗಿ. ನಿಮ್ಮ ಮೊಬೈಲ್ ಸ್ಕ್ರೀನ್ ನೋಡ್ಕೊಂಡು ನೀಟಾಗಿ ಬರ್ಕೊಳ್ತಾ ಹೋಗಿ. ನಾನು ಏನೇನ್ ಪಾಯಿಂಟ್ಸ್ ಹೇಳ್ತೀನಿ, ಎಲ್ಲೆಲ್ಲಿ ಏನ್ ಮಾಡ್ಬೇಕು ಅದನ್ನ ಬರ್ಕೊಳ್ತಾ ಹೋಗಿ. ನೀಟಾಗಿ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದ್ಸರಿ ನೀವು ಕ್ಲಾಸ್ ಮುಗಿದ್ಮೇಲೆ ಒಂದ್ಸರಿ ಪ್ರಾಬ್ಲಮ್ ನ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ನಾವ್ ಹೇಳೋದ್ನ ನೀವೇನು ಬರ್ಕೊಂಡಿಲ್ಲ ಅಂದ್ರೆ ಬರೀ ಕೇಳಿಸ್ಕೊಂಡ್ರೆ ಖಂಡಿತ ಅರ್ಥ ಆಗೋಲ್ಲ. ಎಸ್, ಓಕೆ. The Mr. Ishwa, the foreign citizen that leaves India for the first time in the last 20 years on November 28th, 2017. ಅಲ್ಲಿವರೆಗೂ ಅವನು ಇಂಡಿಯಾದಲ್ಲೇ ಸ್ಟೇ ಆಗಿರ್ತಾನೆ. ದ 28th November 28th ಏನಾಗ್ತಾನೆ, ಅವನು 2017 ಅಲ್ಲಿ ಫಾರಿನ್ ಹೋಗ್ತಾನೆ. ಫಸ್ಟ್ ಟೈಮ್ ಅವನು ಇಂಡಿಯಾ ಬಿಟ್ಟು ಫಾರಿನ್ ಹೋಗ್ತಾ ಇರೋದು. ಆಫ್ಟರ್ 20 years ಆದ್ಮೇಲೆ ಅವನು ಹೋಗ್ತಾ ಇದ್ದಾನೆ. ಬಟ್ ಅಲ್ಲಿವರೆಗೂ ಅವನು ಸ್ಟೇ ಆಗಿರೋದು ಇಂಡಿಯಾದಲ್ಲೇ ಸ್ಟೇ ಆಗಿರೋದು. ಅರ್ಥ ಆಗ್ತಿದ್ಯಾ? ಅದು ಏನ್ ಇಯರ್ ಬರುತ್ತೆ 20 years, ಅಲ್ಲಿ ಆದ್ರೆ ನಾವು 20 years ತಗೊಳ್ಳೋದಿಲ್ಲ. ನಾವು ಪ್ರೀವಿಯಸ್ ಇಯರ್ ಅಲ್ಲಿ 9 to 10 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅಲ್ಲಿಂದ ಡೇಸ್ ನ ನಾವು ಕೌಂಟ್ ಮಾಡಿ ಬರಿತಾ ಹೋಗ್ಬೇಕು. During the calendar year 2018, he comes to India on September 1st September and stay for a period of 30 days. ಅವನು ಮತ್ತೆ ಇಂಡಿಯಾಗೆ ಬರ್ತಾನೆ 2018 ಅಲ್ಲಿ. 1st September ಅಲ್ಲಿ ಅವನು ಸ್ಟೇ ಆಗ್ತಾನೆ 30 days. ಅದು ಸೆಪ್ಟೆಂಬರ್ ಅಲ್ಲಿ 30 days ಅವನು ಸ್ಟೇ ಆಗ್ತಾನೆ. During the calendar year 2019, he does not visit India at all, but comes to India on January. Next ಯಾವಾಗ ಬರ್ತಾನೆ? 16th January 2020 ಅವನು ಮತ್ತೆ ಇಂಡಿಯಾಗೆ ಬರ್ತಾ ಇದ್ದಾನೆ. The determined is residential status for the assessment year 2020-21. ಈಗ ಕ್ವಶನ್ ನೀಟಾಗಿ ಮತ್ತೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ನಿಮ್ಮ ನೋಟ್ಸ್ ಇದ್ರೆ ಬರ್ಕೊಳ್ತಾ ಹೋಗಿ ಕೆಳಗಡೆ ಡೇಟ್ ನ ಮೆನ್ಷನ್ ಮಾಡಿ. ಅಂದ್ರೆ ಏನ್ ಡೇಟ್ ನ ಹೇಳ್ತೀನಿ ನಾನು ಅದನ್ನ ನೀವು ಬರ್ಕೊಳ್ಳಿ. ಬರ್ಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಫಸ್ಟ್ November 20th 2017 ಏನಾಗ್ತಿರೋದು, ಅವನು ಫಸ್ಟ್ ಟೈಮ್ ಇಂಡಿಯಾಗೆ ಹೋಗ್ತಾ ಇರೋದು. ಈ ಡೇಟು ಇಲ್ಲಾಂದ್ರೆ ನಾನು ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ. ಡೇಟ್ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್, ಡ್ಯೂರಿಂಗ್ ದ ಕ್ಯಾಲೆಂಡರ್ year 2018, he comes to India on September and he stayed for a period of 30 days. ಅವನು ನೆಕ್ಸ್ಟ್ 30 days ಅಲ್ಲಿ ಸ್ಟೇ ಆಗ್ತಾ ಇದ್ದಾನೆ. ಡ್ಯೂರಿಂಗ್ ದ ಕ್ಯಾಲೆಂಡರ್ year 2019, he does not visit India and on January 16th 2020 ಮತ್ತೆ January 16th 2020 ಅವಳು ಇಂಡಿಯಾಗೆ ಬರ್ತಾರೆ. ಇಷ್ಟು ಕೂಡ ಈಗ ಡೇಟ್. ಇಷ್ಟು ಡೇಟ್ ನೀವು ಬರ್ಕೊಳ್ತೀರಾ, ಸಪರೇಟ್ ಆಗಿ ಬರ್ಕೊಳ್ಳಿ ನೀಟಾಗಿ. ನಾನು ಅಲ್ಲಿ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮ್ಗೆ ಐಡೆಂಟಿಫಿಕೇಶನ್ ಆಗ್ಬೇಕು ಅಂತ. ನೆಕ್ಸ್ಟ್ ಈಗ ಸೊಲ್ಯೂಷನ್. ಫಸ್ಟ್ ಪ್ರೀವಿಯಸ್ ಇಯರ್. ನೆಕ್ಸ್ಟ್ ಡೀಟೇಲ್ಸ್ ಆಫ್ ಸ್ಟೇ ಇನ್ ಇಂಡಿಯಾ is residential status. The total stay in 4 year, that is preceding previous year. Total stay in 7 years preceding previous year. ಈಗ previous year ಅಲ್ಲಿ 2019 10 ಇಂದ ಸ್ಟಾರ್ಟ್ ಆಗುತ್ತೆ. 9 10 10 to 11 11 to 12 12 to 13 13 to 14 14 to 15 15 to 16 17 18 17 to 18 18 to 19 19 to 20. ಹೌದಾ? ಇಷ್ಟು ಡೇಟ್ಸ್ ನಾವು ಬರ್ಕೊಳ್ಬೇಕಾಗುತ್ತೆ. ಈಗ ಫಸ್ಟ್ ಹೆಡಿಂಗ್ ನೋಡಿ. For the first time in the last 20 years on November 20th 2017, ಅಂದ್ರೆ the 20 years ಅವನು ಇಂಡಿಯಾದಲ್ಲೇ ಸ್ಟೇ ಆಗ್ತಾನೆ. ಬಟ್ ನವೆಂಬರ್ 2020 ಅವನು ಏನಾಗ್ತಿದ್ದಾನೆ, ಇಂಡಿಯಾದಿಂದ ರಿಟರ್ನ್ ಹೋಗ್ತಾ ಇದ್ದಾನೆ. ಆಗ 2017 ಏನಿದೆ ಅಲ್ಲಿವರೆಗೂ ಏನಾಗುತ್ತೆ, ನಾವು ಇನ್ ದ ಇಯರ್ ಎಷ್ಟು ಡೇಸ್ ಬರುತ್ತೆ ಅದನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. 2009-10 ಅಲ್ಲಿ 365 days, 10-11 ಅಲ್ಲಿ 365 days, ನೆಕ್ಸ್ಟ್ 11-12 ಅಲ್ಲಿ 366 days.
ಯಾಕೆ ಇಲ್ಲಿ 366 ಡೇಸ್ ಬರುತ್ತೆ? ಯಾಕೆ 366 ಡೇಸ್ ಬರುತ್ತೆ? ಈ ಇಯರ್ ನಾವ್ ಏನಂತ ಕರಿತೀವಿ? ಲೀಪ್ ಇಯರ್. ಎಸ್, ಅದಕ್ಕೆ ಅಲ್ಲಿ 366 ಡೇಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? 3 ಇಯರ್ಸ್ ಆದ್ಮೇಲೆ ಬರುವಂತ ನೆಕ್ಸ್ಟ್ ಇಯರ್ 4th ಇಯರ್ ಏನಾಗುತ್ತೆ? ಲೀಪ್ ಇಯರ್ ಆಗುತ್ತೆ. ಅಲ್ಲಿ 366 ಡೇಸ್ ಬರುತ್ತೆ. ನೆಕ್ಸ್ಟ್ 12 to 13 365 ಡೇಸ್, 13 to 14 365 ಡೇಸ್, 14 15 365 ಡೇಸ್, ಅಗೇನ್ 15 16 ಅಲ್ಲಿ 366 ಡೇಸ್, 16 17 365 ಡೇಸ್. ಇಲ್ಲಿಗೆ ಮುಗೀತು. ಅಲ್ಲೇನಿದೆ? ದ 2000 November 28 2017 ನೋಡಿ. ದ 28th November 2017 ಗೆ ಅವನೇನಾಗ್ತಾ ಇರೋದು? ಹೋಗ್ತಾ ಇರೋದು. ಇಂಡಿಯಾನ ಬಿಟ್ಟು ಹೋಗ್ತಾ ಇದ್ದಾನೆ. ಫಾರಿನ್ ಇದಕ್ಕೆ ಹೋಗ್ತಾ ಇದ್ದಾನೆ, ಫಾರಿನ್ಗೆ ಹೋಗ್ತಾ ಇದ್ದಾನೆ. ಬಟ್ ಆದ್ರೆ ನಾವು ನಮ್ಮ ಒಂದು ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅಲ್ಲಿವರೆಗೂ ಕೌಂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 1/4/2017 ಇಂದ 1/4/2017 ಇಂದ 20/11/2017 ವರೆಗೂ ಕೌಂಟ್ ಮಾಡ್ಬೇಕು. ಕೌಂಟ್ ಮಾಡಿ ಎಷ್ಟು ಡೇಸ್ ಬರುತ್ತೆ ನೋಡಿ. 1/4/2017 ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ 20 ಡೇಸ್ ಮಾತ್ರ ಕೌಂಟ್ ಮಾಡ್ಬೇಕು. ಇಷ್ಟು ಮಂತ್ಸ್ ನೀವು ಕೌಂಟ್ ಮಾಡಿ ಎಷ್ಟು ಡೇಸ್ ಬರುತ್ತೆ ಯಾರಾದ್ರೂ ಹೇಳ್ತೀರಾ? 1/4/2017 to 20/11/2017. Is anyone answer? One 4/2017 to 2011/2017 ಗೆ ನಮ್ಗೆ 234 ಡೇಸ್ ಬರುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ 20 ಡೇಸ್ ನ ಕೌಂಟ್ ತಗೊಳ್ಬೇಕಾಗುತ್ತೆ. ನಮ್ಗೆ ಟೋಟಲ್ ಸಿಗೋದು 234 ಡೇಸ್ ಸಿಗುತ್ತೆ. 234 ಡೇಸ್ ಸಿಗುತ್ತೆ. ಯಾರಾದ್ರೂ ಕೌಂಟ್ ಮಾಡಿದ್ರೆ ಇಲ್ವಾ? ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೀರಾ? ಓಕೆ. ದ ನೆಕ್ಸ್ಟ್, during the calendar year 2018 he comes to India on 1st September and stays for a period of 30 days. ಅಂದ್ರೆ ಮತ್ತೆ 2018 ಅಲ್ಲಿ 1st September ಅಲ್ಲಿ ಅವನು ರಿಟರ್ನ್ ಆಗ್ತಾ ಇದ್ದಾನೆ. 30 days he going to stay in India. 30 ಡೇಸ್ ಅವನು ಸ್ಟೇ ಆಗ್ತಾ ಇದ್ದಾನೆ. ಯಾವಾಗ? 2018 ಅಲ್ಲಿ 2018-19 ಅಲ್ಲಿ 30 ಡೇಸ್ ಅವನು ಸ್ಟೇ ಆಗ್ತಿದ್ದಾನೆ. 30 ಡೇಸ್ ಅವರೇ ಡೇಸ್ ಅಂತ ಮೆನ್ಷನ್ ಮಾಡಿರ್ಬೇಕಾದ್ರೆ ನಾವೇನ್ ಅಲ್ಲಿ ಕೌಂಟ್ ಮಾಡೋ ಅವಶ್ಯಕತೆ ಬರಲ್ಲ. 30 ಡೇಸ್ ಅಂತ ಅಲ್ಲಿ ಮೆನ್ಷನ್ ಮಾಡ್ತೀವಿ. 30 ಡೇಸ್ ಅಂತ ಮೆನ್ಷನ್ ಮಾಡ್ತೀವಿ. ಯಾರ್ದೋ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಆಡಿಯೋ ತಗೊಂಡಿರೋರು. ದ ನೆಕ್ಸ್ಟ್, ಡ್ಯೂರಿಂಗ್ ದ ಕ್ಯಾಲೆಂಡರ್ ಇಯರ್ 2019 he does not visit India. ಮತ್ತೆ 2019 ಅಲ್ಲಿ ಮತ್ತೆ ಅವನು ವಿಸಿಟ್ ಆಗಿಲ್ಲ. ದ ನೆಕ್ಸ್ಟ್ ಆಗ್ತಿರೋದು ಯಾವಾಗ? ಬಟ್ ಕಮ್ಸ್ ಟು ಇಂಡಿಯಾ ಆನ್ January 16th 2020. January 2016 ಅಲ್ಲಿ ಅವನು ಬಂದಿದ್ದಾನೆ. ಇದು January 2016 to 31st March 2020 ಅಲ್ಲಿವರೆಗೂ ಕೌಂಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್. ಜಾನ್ವರಿದು 16 ಡೇಸ್ ಬರುತ್ತೆ, ಫೆಬ್ರವರಿದು 29 ಡೇಸ್ ಬರುತ್ತೆ, ನೆಕ್ಸ್ಟ್ ಮಾರ್ಚ್ 31st ಡೇಸ್ ಬರುತ್ತೆ. ನೋಡಿ 31 ಡೇಸ್ ಬರುತ್ತೆ. ಹೌದಾ? ಜಾನ್ವರಿ 16 ಡೇಸ್, ಫೆಬ್ರವರಿ 29 ಡೇಸ್, ಮಾರ್ಚ್ 31 ಡೇಸ್. ಟೋಟಲ್ ಎಷ್ಟಾಗುತ್ತೆ?
76 ಡೇಸ್ ಬರುತ್ತೆ. ಮತ್ತೆ ಇನ್ನೊಂದ್ಸರಿ ನೀಟಾಗಿ ನೋಡ್ಕೊಳ್ಳಿ. ಜಾನ್ವರಿ 16 January 2019 to 31st 3 2020 ಕೌಂಟ್ ಮಾಡಬೇಕು. 3 ಮಂತ್ಸೇ ಬರೋದು. ಜಾನ್ವರಿ, ಫೆಬ್ರವರಿ, ಮಾರ್ಚ್. ಜಾನ್ವರಿ ಅಂತ ಹೇಳಿದ ತಕ್ಷಣ ಫಸ್ಟ್ ಇಂದ ಕೌಂಟ್ ಮಾಡೋದಲ್ಲ, ಅಲ್ಲಿ 16th ಅಂತ ಮೆನ್ಷನ್ ಮಾಡಿದ್ದಾರೆ. 16 ಇಂದ ಕೌಂಟ್ ಮಾಡಬೇಕು. 16 to 31st 16 ಡೇಸೇ ಬರೋದು. ನಾ ಫೆಬ್ರವರಿಯಲ್ಲಿ 29 ಡೇಸ್, ದ ಮಾರ್ಚ್ ಅಲ್ಲಿ 31 ಡೇಸ್, ದ ಟೋಟಲ್ 76 ಡೇಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಮ್ಮ? ಎಸ್ ಮ್ಯಾಮ್. ನಿರ್ಮಲಾ, ನಿರ್ಮಲಾ, ನಂದಿನಿ, ಮ್ಯಾಮ್. ನಂದಿನಿ ಕೇವಿನ ಇದು? ಎಸ್ ಮ್ಯಾಮ್. ಅರ್ಥ ಆಗ್ತಿದ್ಯಮ್ಮ? ಎಸ್ ಮ್ಯಾಮ್. ನಂದಿನಿ ಯಾರ್? ಆಡಿಯೋ ತಗೊಂಡವರು ಸ್ವಲ್ಪ ರೆಸ್ಪಾಂಡ್ ಮಾಡಿ, ಇಲ್ಲ ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನು ಮಾಡಿಲ್ಲ ಅಂದ್ರೆ ನನ್ಗೆ ಅರ್ಥ ಆಗೋದಿಲ್ಲ, ನನ್ಗೆ ಗೊತ್ತಾಗೋದಿಲ್ವಲ್ಲ. ಎಸ್, ಓಕೆ. ಇಂದ 1920 76 ಡೇಸ್ ಬರುತ್ತೆ. ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ದ ಈಶ್ವರ್, ದ ಫಾರಿನ್ ಸಿಟಿಸನ್, ಲಿವ್ಸ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಇನ್ ದ ಲಾಸ್ಟ್ 20 years. 20 years ವರ್ಗು ಅವನು ಇಂಡಿಯಾದಲ್ಲೇ ಇರ್ತಾನೆ. ಆಫ್ಟರ್ 20 years ಆದ್ಮೇಲೆ ನವೆಂಬರ್ 20th ಅವನು ಇಂಡಿಯಾನ ಬಿಟ್ಟು ಹೋಗ್ತಾನೆ. ನವೆಂಬರ್ 20th ಇಂಡಿಯಾನ ಬಿಟ್ಟು ಹೋಗ್ಬೇಕಾದ್ರೆ ನಾವು ಫಸ್ಟ್ 4 ಅಂದ್ರೆ 1/4 ಅಂದ್ರೆ ಏಪ್ರಿಲ್ ಇಂದ ಕೌಂಟ್ ಮಾಡ್ಬೇಕಾಗುತ್ತೆ. 1/4/2017 to 2011/2017 ಕೌಂಟ್ ಮಾಡ್ಬೇಕಾಗುತ್ತೆ. ಅವಾಗ 234 ಡೇಸ್ ನಮ್ಗೆ ಬರುತ್ತೆ. ದ ನೆಕ್ಸ್ಟ್ ಮತ್ತೆ 1st September and stay for a period of 30 days. ಮತ್ತೆ ಸೆಪ್ಟೆಂಬರ್ ಅಂದ್ರೆ 2018 ಅಲ್ಲಿ 18-19 ಅಲ್ಲಿ 30 ಡೇಸ್ ಅವ್ನು ಸ್ಟೇ ಆಗಿದ್ದಾನೆ. 30 ಡೇಸ್ ಬರುತ್ತೆ. ದ ನೆಕ್ಸ್ಟ್ ಡ್ಯೂರಿಂಗ್ ದ ಕ್ಯಾಲೆಂಡರ್ ಇಯರ್ 2019 ಅಲ್ಲಿ 1920 ದ January 16th 2020 ಅವನು ರಿಟರ್ನ್ ಆಗ್ತಾ ಇದ್ದಾನೆ. ಅವನು ರಿಟರ್ನ್ ಆಗ್ತಿರೋದು 18ಗೆ ರಿಟರ್ನ್ ಆದ್ರೆ ಅವನು ನಾವು ಎಲ್ಲಿಂದ ತಗೊಳ್ಬೇಕು ಅಂದ್ರೆ ರಿಟರ್ನ್ ಆದ್ರೆ ನೆಕ್ಸ್ಟ್ ಅದು ಎಂಡ್ ಆಗೋದು ಯಾವಾಗ? 31st ಮಾರ್ಚ್ಗೆ ಎಂಡ್ ಆಗುತ್ತೆ. 16th January 16 ಡೇಸ್, ಫೆಬ್ರವರಿ 29th ಡೇಸ್, ಮಾರ್ಚ್ 31st ಡೇಸ್. ಅಂದ್ರೆ ಅವನು 16th January ಬರ್ತಾ ಇರೋದ್ರಿಂದ ದ ಫೈನಾನ್ಷಿಯಲ್ ಇಯರ್ ಎಂಡ್ ಯಾವಾಗ ಆಗುತ್ತೆ ಅಲ್ಲಿವರೆಗೂ ಕೌಂಟ್ ತಗೊಳ್ತೀವಿ. ದ 31st ಮಾರ್ಚ್ ವರೆಗೂ ಕೌಂಟ್ ತಗೊಳ್ತೀವಿ. ಅದನ್ನ ಕೌಂಟ್ ತಗೊಂಡಾಗ ನಮ್ಗೆ ಸಿಗೋ ಆನ್ಸರ್ ಟೋಟಲ್ ಡೇಸ್ 76 ಡೇಸ್ ಬರುತ್ತೆ. 76 ಡೇಸ್ ಬರುತ್ತೆ. ಎಸ್, ಈಗ we have to find out the residential status. The first one is the 365 days ಇದೆ ರೆಸಿಡೆನ್ಸ್ ಆಗುತ್ತೆ, ಎಲ್ಲವೂ ಕೂಡ ರೆಸಿಡೆನ್ಸ್ ಆಗುತ್ತೆ. ಬಟ್ 2018-19 ಮಾತ್ರ NR ಬರುತ್ತೆ, ನಾನ್ ರೆಸಿಡೆಂಟ್ ಬರುತ್ತೆ. ಯಾಕಂದ್ರೆ ಇಲ್ಲಿ 182 ಡೇಸ್ ಇಲ್ಲ, ಬೇಸಿಕ್ ಕಂಡೀಷನ್ಸ್ ಇಲ್ಲಿ ಬರೋದಿಲ್ಲ, 2 ಬೇಸಿಕ್ ಕಂಡೀಷನ್ಸ್ ಇಲ್ಲಿ ಕನ್ಸಿಡರ್ ಆಗ್ತಿಲ್ಲ. ಆದ್ರಿಂದ ಅದನ್ನ ನಾನ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇಸ್ ಆ ಇಯರ್ ಅಲ್ಲಿ ಆ ಪರ್ಸನ್ ನಾನ್ ರೆಸಿಡೆಂಟ್ ಆಗ್ತಾನೆ. ದ ನೆಕ್ಸ್ಟ್ ಕಾಲಮ್, ದ ಟೋಟಲ್ ಸ್ಟೇ ಇನ್ 4 years ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಅಂದ್ರೆ in the 1920 this is the previous year. ಈ ಪ್ರೀವಿಯಸ್ ಇಯರ್ ನ ಬಿಟ್ಟು ನೆಕ್ಸ್ಟ್ ಪ್ರಿಸೀಡಿಂಗ್ 4 years ಏನಿದೆ 4 years ನ ಕೌಂಟ್ ಮಾಡಬೇಕು. ಅಂದ್ರೆ 18-19, 17-18, 16-17, 15-16, 1 2 3 4 ಈ 4 years ನ ಕೌಂಟ್ ಮಾಡಿದಾಗ ನಿಮ್ಗೆ ಏನ್ ಟೋಟಲ್ ಅಮೌಂಟ್ ಬರುತ್ತೆ, ಟೋಟಲ್ ಡೇಸ್ ಬರುತ್ತೆ, ಅದನ್ನ ಹೇಳ್ಬೇಕೀಗ. ಏನ್ ಬರುತ್ತೆ? 995 ಬರುತ್ತಾ? ಎಸ್ ಮ್ಯಾಮ್. 1 2 3 4 ಎಸ್, ಈ 4 years ನಾವು ತಗೊಂಡಾಗ 4 yearsಗೆ 995 ಡೇಸ್ ಬರುತ್ತೆ. ಈ ಕಾಲಮ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು, ಯಾವ ಇಯರ್ ಅಲ್ಲಿ ಆದ್ರೂ ಹಾಕೋಬಹುದು. ಈ ಕಾಲಮ್ ಅಲ್ಲಿ ಹಾಕ್ಬೇಕು. ದ ನೆಕ್ಸ್ಟ್ ಕಾಲಮ್
ಟೋಟಲ್ ಸ್ಟೇ ಇನ್ 7 years. The 7 years ನ ಕೌಂಟ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಇಯರ್ ನ ಬಿಟ್ಟು ನೆಕ್ಸ್ಟ್ ಪ್ರಿಸೀಡಿಂಗ್ 7 years ನ ಕೌಂಟ್ ಮಾಡ್ಬೇಕಾಗುತ್ತೆ. ಇದು ಆಲ್ರೆಡಿ 4 years ಕೌಂಟ್ ಮಾಡಿದ್ಯಾ. ನೆಕ್ಸ್ಟ್ 5th 6th 7th ಇನ್ನು 3 years ನ ಆಡ್ ಮಾಡಿ. ಅಂದ್ರೆ 2012 to 13 ವರೆಗೂ ಆಡ್ ಮಾಡ್ಬೇಕಾಗುತ್ತೆ. ಆಡ್ ಮಾಡಿ ಟೋಟಲ್ ಎಷ್ಟು ಅಮೌಂಟ್ ಬರುತ್ತೆ ನೋಡಿ. ಟೋಟಲ್ ಡೇಸ್ 2019 days, ma'am. ಎಸ್ 2090 ಡೇಸ್ ಬರುತ್ತೆ. 2090 ಡೇಸ್ ಬರುತ್ತೆ. 7 years ಕೌಂಟ್ ಮಾಡಬೇಕು. 1 2 3 4 5 6 7 ಡೇಸ್ 7 years ನ ಕೌಂಟ್ ಮಾಡಿದಾಗ ನಮ್ಗೆ ಟೋಟಲ್ 2090 ಡೇಸ್ ಬರುತ್ತೆ. ಇದನ್ನ ಮೆನ್ಷನ್ ಮಾಡ್ತೀವಿ. ಇಲ್ಲಿಗೆ ಈ ಕಾಲಮ್ ಮುಗೀತು. ದ ನೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಯು ಹ್ಯಾವ್ ಟು ಡ್ರಾ ದ ಲೈನ್ಸ್. ಎಸ್ ಮಾ. ಅದು 2091 days ಬರ್ತಿದೆ ಮ್ಯಾಮ್. ಇದಾ ಇನ್ನೊಂದ್ಸರಿ ಕೌಂಟ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕೌಂಟ್ ಮಾಡಿ. ನನ್ನ ಹತ್ರ ಕ್ಯಾಲ್ಸಿ ಇಲ್ಲ, ಕೌಂಟ್ ಮಾಡಿ. ಎಸ್ ಮ್ಯಾಮ್ 2091. 91 ನಾ? ಹ್ಮ್. ಪ್ಲಸ್ ಅರ್ಚಿತಾ, ನಿರ್ಮಲಾ ಯಾರು ರೆಸ್ಪಾಂಡ್ ಮಾಡಲ್ವೇ? 15-16 year ಅಲ್ಲಿ 366 days ಇದೆ ಮ್ಯಾಮ್. ಎಸ್ ಮಾ. ಎಸ್, ಕರೆಕ್ಟ್ ಆನ್ಸರ್ 2091 ಡೇಸ್ ಬರುತ್ತೆ. 91 2091 ಡೇಸ್ ಬರುತ್ತೆ. ಮತ್ತೆ ಇನ್ನೊಂದ್ಸರಿ ಕೌಂಟ್ ಮಾಡ್ಕೊಳ್ಳಿ. 30 days, 34 days, 365 days, 366 days, 365, 365, 365 ಮತ್ತೆ 366. ಇಲ್ಲ 1 2 3 4 5 6 7 12-13 ಗೆ ಲಾಸ್ಟ್ ಅಲ್ಲ ಮ್ಯಾಮ್. 12-13 ಗೆ 12 to 13 ಗೆ ಸ್ಟಾಪ್ ಆಗ್ಬೇಕು. 365 ಒಂದು ನಿಮಿಷ. 65 ಪ್ಲಸ್ 365 ಪ್ಲಸ್ 365 ಪ್ಲಸ್ 366 ಪ್ಲಸ್ 365 ಪ್ಲಸ್ 2 3 4 ಪ್ಲಸ್ 30. ಮಾ ಇಲ್ಲ ನೋಡ್ ಕೌಂಟ್ ಮಾಡು. ಮ್ಯಾಮ್ 2456 ಬರ್ತಿದೆ ಮ್ಯಾಮ್. ಯಾಯ್ ಮಾ 7 years ಮಾತ್ರ ಕೌಂಟ್ ತಗೊಳ್ಬೇಕಾಗಿರೋದು. 30 days, 234 days, 365, 366, 365, 365, 365 ಅಂದ್ರೆ 12 to 13 ಇಲ್ಲಿವರೆಗೂ ಮಾತ್ರ ಕೌಂಟ್ ತಗೊಳ್ತೀವಿ ಇಲ್ಲಿಂದ. ಆಗ 2019 ಬರುತ್ತೆ ನೋಡಿ ಆನ್ಸರ್. ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡಿ. ಸಿಕ್ತಾ ಆನ್ಸರ್? ಸಿಕ್ತಾ ನಂದಿನಿ? ಮ್ಯಾಮ್ ನಾನು ಹೇಳ್ತೀನಿ, ನೀನು ಲೆಕ್ಕ ಹಾಕು ಹೇಳ್ತೀನಿ, ಸರಿನಾ? ಕೆಲ್ಸ ಇದೆಯಾ? 365 ಡೇಸ್. ಎಸ್ ಮ್ಯಾಮ್. ಓಕೆ ಮ್ಯಾಮ್. 365 ಡೇಸ್, 365, 366, 365, 234, 30 ಡೇಸ್. ಕರೆಕ್ಟ್ ಇದೆ ಮ್ಯಾಮ್. ಎಷ್ಟು ಬಂತ? ಈಗ ಕರೆಕ್ಟ್ ಬಂತಾ? ಆಗ್ಲೇ ಏನ್ ಮಾಡಿದೀರಾ ಅಂದ್ರೆ ಈ 366 ನ ಕೌಂಟ್ ಮಾಡ್ಕೊಂಡಿರ್ತೀರ, ಒಂದ್ ಎಗ್ರೆಸ್ ಹಾಕಿರ್ತೀರಾ. ಇಲ್ಲಿ 365 3 years ಬರುತ್ತಲ್ವಾ, ಒಂದ್ರಲ್ಲಿ 366 ಹಾಕೊಂಡಿರ್ತೀರಾ, ಅದಕ್ಕೆ 91 ಹೋಗಿರುತ್ತೆ. ಆಕ್ಚುಲಿ 91 ಅಲ್ಲ, 2090 ಆನ್ಸರ್. ಸರಿ ಹೋಯ್ತಾ ಈಗ? ಎಸ್ ಮ್ಯಾಮ್. Okay. Yes. In the next format, the determination of residential status.
In the you have to write the assessee name, Mr. Ishwal, and previous year assessment year 2019-20, 2021. Headings ಎಲ್ಲ ನೀಟಾಗಿ ಬರೀಬೇಕು. ನೆಕ್ಸ್ಟ್ ಬೇಸಿಕ್ ಕಂಡೀಷನ್ಸ್ 2 ಕಂಡೀಷನ್ಸ್ ನ ಇಲ್ಲಿ ಬರೀಬೇಕಾಗುತ್ತೆ. ಸ್ಟೇ ಇನ್ ಇಂಡಿಯಾ ಫಾರ್ 182 days. 182 days or more in the previous year. This is in the first basic condition. The previous year ಅಲ್ಲಿ 182 days ಅವನು ಸ್ಟೇ ಆಗಿಲ್ಲ, ಮೋರ್ ದ್ಯಾನ್ ಇಲ್ಲ, ಅಲ್ಲಿ ಲೆಸ್ ದ್ಯಾನ್ ಇರೋದ್ರಿಂದ 76 ಇರೋದ್ರಿಂದ ಫಸ್ಟ್ ಒನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಮೆನ್ಷನ್ ಮಾಡ್ತೀವಿ. The second, the stay in India stay in India for 60 days or more in the previous year plus 365 days or more in the 4 previous year. In the 4 preceding year ಅಲ್ಲಿ ಎಷ್ಟಿದೆ 995 days ಇದೆ, that is satisfied ಅಂತ ಮೆನ್ಷನ್ ಮಾಡ್ತೀವಿ. The next additional conditions, the first condition, the resident in India for 2 years, that is out of previous preceding year ಅಲ್ಲಿ 2 years ಅವನು ಸ್ಟೇ ಆಗಿದ್ದಾನೆ. The answer is satisfied. ಯಾಕಂದ್ರೆ 10 ಅಲ್ಲಿ ಕೌಂಟ್ ಮಾಡಿಬೇಕಾದ್ರೆ 10 ಪ್ರೀವಿಯಸ್ ಪ್ರಿಸೀಡಿಂಗ್ ಇಯರ್ ಅಲ್ಲಿ 10 ಇಲ್ಲಿಂದ 10 ಇಯರ್ಸ್ ಅಲ್ಲಿ ಅವ್ನು 2 ಇಯರ್ಸ್ ಎಲ್ಲಿ ಬೇಕಾದ್ರೂ ಸ್ಟೇ ಆಗ್ಬೋದು, ಯಾವ ಇಯರ್ ಅಲ್ಲಾದ್ರೂ ಸ್ಟೇ ಆಗ್ಬೋದು. 2 ಇಯರ್ಸ್ ಅವನು ಕಂಪ್ಲೀಟ್ ಆಗಿ ಸ್ಟೇ ಆಗಿದ್ದಾನೆ ನೋಡಿ. ದಟ್ಸ್ ವೈ ದ ಆನ್ಸರ್ ಇಸ್ ಸ್ಯಾಟಿಸ್ಫೈಡ್. ದ ಸೆಕೆಂಡ್ ಒನ್, ದ ಸ್ಟೇ ಇನ್ ಇಂಡಿಯಾ ಫಾರ್ 730 days or more during the 7 preceding previous year. The 7 preceding previous year ಅಲ್ಲಿ ಎಷ್ಟು ಡೇಸ್ ಅವನು ಸ್ಟೇ ಆಗಿದ್ದಾನೆ 2090 days ಸ್ಟೇ ಆಗಿದ್ದಾನೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದು ಸ್ಟೋ 730 days ಅಂದ್ರೆ ಮೋರ್ ದ್ಯಾನ್ ಇದೆ ಅಲ್ವಾ. ದಿಸ್ ಒನ್ ಆಲ್ಸೋ ಸ್ಯಾಟಿಸ್ಫೈಡ್. ಆನ್ಸರ್ ಇಸ್ ಸ್ಯಾಟಿಸ್ಫೈಡ್. ಪ್ರಾಬ್ಲಮ್ ಅರ್ಥ ಆಯ್ತಾ? ಅರ್ಚಿತಾ, ಯಾರು ರೆಸ್ಪಾಂಡ್ ಮಾಡಲ್ಲ. ಎಲ್ಲರೂ ಆಡಿಯೋ ತಗೊಂಡಿರೋರೆಲ್ಲ ಎಲ್ಲಿ ಹೋಗಿರ್ತೀರಾ ನನ್ಗಂತೂ ಅರ್ಥ ಆಗಲ್ಲ. This is determination of residential status. The next one, the problem number 5th. The Kishore went to England for studies on 5th August 2019. The Kishore went England for studies on 5th August 2019. And came back to India on 25 February 2020. 25th Feb 2020. He had never been out of India before. What is the residential status for the assessment year 2020-2021? Hello? Ma ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮ್ಯಾಮ್. Okay ma. The Kishore went to England for studies on 5th August 2019. ಅಂದ್ರೆ ಈ ಕಿಶೋರ್ ಅನ್ನೋ ಪರ್ಸನ್ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾನೆ, ಸ್ಟಡೀಸ್ಗೆ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾನೆ. ಯಾವಾಗ ಹೋಗ್ತಾ ಇರೋದು? 5th August 2019 ಹೋಗ್ತಾ ಇರೋದು. ಅಲ್ಲಿವರೆಗೂ ಅವನು ಇಂಡಿಯಾದಲ್ಲಿ ಸ್ಟೇ ಆಗಿದ್ದಾನೆ, ಹೌದಾ? ನಾವಾದ್ರೆ ಅವ್ನು ಸ್ಟೇ ಆಗಿರೋದು ಅವ್ರು ಮೆನ್ಷನ್ ಮಾಡಿಲ್ಲ, ಎಷ್ಟು ಇಯರ್ ಸ್ಟೇ ಮಾಡಿದ್ದಾನೆ ಅಂತ ಏನು ಮೆನ್ಷನ್ ಮಾಡಿಲ್ಲ. ಬಟ್ ನಾವು ಕೌಂಟ್ ತಗೊಳ್ಬೇಕಾಗಿರೋದು ಎಲ್ಲಿಂದ? ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1/4/2019 to 5/8/2019. ಆಗಸ್ಟ್ ಅಂದ್ರೆ 8 ಅಂತಾನೆ ಮೆನ್ಷನ್ ಮಾಡ್ಬೇಕಾಗುತ್ತೆ. 8 ಅಂತ ಮೆನ್ಷನ್ ಮಾಡ್ಕೊಳ್ತೀವಿ. ಅಂದ್ರೆ ಫೈನಾನ್ಷಿಯಲಿ ಸ್ಟಾರ್ಟ್ ಆಗೋದು ಯಾವಾಗ ಆಗುತ್ತೆ ಅಲ್ಲಿಂದ the 5th August 2019 ವರೆಗೂ ಕೌಂಟ್ ನ ತಗೊಳ್ಬೇಕಾಗುತ್ತೆ ಅಲ್ಲಿ. ನೆಕ್ಸ್ಟ್, ಅಂಡ್ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 25th February 2019. ಅಂದ್ರೆ 25th February 2020ಗೆ 20ಗೆ ಅವನು ಬ್ಯಾಕ್ ಬರ್ತಾ ಇದ್ದಾನೆ, ಅವನು ರಿಟರ್ನ್ ಬರ್ತಾ ಇದ್ದಾನೆ. ರಿಟರ್ನ್ ಬಂದಾದ್ಮೇಲೆ ನಾವ್ ಎಲ್ಲಿವರೆಗೂ ಕೌಂಟ್ ತಗೊಳ್ಬೇಕು? ಎಂಡಿಂಗ್ ಆಫ್ ಫೈನಾನ್ಷಿಯಲ್ ಇಯರ್. ಅಂದ್ರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೌಂಟ್ ತಗೊಳ್ತೀವಿ. ಅಂದ್ರೆ 25th to 2020 to 31st 3/2020 ವರೆಗೂ ಕೌಂಟ್ ತಗೊಳ್ಬೇಕಾಗುತ್ತೆ. ಅಲ್ಲಿ ಎಷ್ಟು ಡೇಸ್ ಬರುತ್ತೆ ಅದನ್ನ ಕೌಂಟ್ ತಗೊಳ್ಬೇಕು. ಈ ಪ್ರಾಬ್ಲಮ್ ಡೆಡ್ ಈಸಿ ಇದೆ ನೋಡಿ. ಈ ಕಿಶೋರ್ ವೆಂಟ್ ಟು ಇಂಗ್ಲೆಂಡ್ ಫಾರ್ ಸ್ಟಡೀಸ್
ಅಲ್ಲಿವರೆಗೂ ಅವನು ಇಂಡಿಯಾದಲ್ಲೇ ಇರೋದು. ದ 5th August 2019 ಅವನು ಹೋಗ್ತಾ ಇದ್ದಾನೆ. ಅವನು ಹೋಗ್ತಾ ಇರೋದು ಅವಾಗ 1920 365 ಡೇಸ್ ಅವನು ಸ್ಟೇ ಆಗಿದ್ದಾನೆ. ಆ ಇಯರ್ ಎಲ್ಲ ಮೆನ್ಷನ್ ಮಾಡಲೇಬೇಕು, ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ನಮ್ಗೆ ಎಲ್ಲ ಇಯರು ಮೆನ್ಷನ್ ಮಾಡಿ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಈಗ 2019 ಮಾತ್ರ ನಾನು ತಗೊಳ್ತಾ ಇದ್ದೀನಿ. ನೀವು ಕ್ವಶನ್ ನೋಡಿ, ಒಂದ್ಸರಿ ಕ್ವಶನ್ ನೋಡ್ಕೊಳ್ಳಿ ನೀಟಾಗಿ. ದ 2019-20 ಅಲ್ಲಿ ಅವ್ನು ಯಾವಾಗ ಅವನು ಹೋಗ್ತಾ ಇರೋದು, ಬ್ಯಾಕ್ ಹೋಗ್ತಾ ಇರೋದು ಸ್ಟಡೀಸ್ಗೆ ಯಾವಾಗ ಹೋಗ್ತಾ ಇದ್ದಾನೆ ಅಂದ್ರೆ 5th August 2019. ಹೌದಾ? 5/8/2019 ಅಲ್ಲಿ ಏನಾಗ್ತಾ ಇರೋದು, ಹೋಗ್ತಾ ಇರೋದು. ಈ ಹೋಗ್ತಾ ಇರೋದ್ರಿಂದ ನಾವು ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವನ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅದನ್ನ ನಾವು ತಗೊಳ್ತೀವಿ. ಆ ಇಯರ್ನ ನಾವು ತಗೊಳ್ಬೇಕಾಗುತ್ತೆ. ಅಂದ್ರೆ 1/4/2019 to 5/8/2019 ವರೆಗೂ ತಗೊಳ್ತೀವಿ. ಅಗೇನ್ ಅದೇ ಇಯರ್ ಅಲ್ಲಿ ನೋಡಿ, ಕಮ್ ಬ್ಯಾಕ್ ಟು ಇಂಡಿಯಾ ಆನ್ 25th February 2020. ಅಂದ್ರೆ 25th February ಅಲ್ಲಿ ಅವಳು ಮತ್ತೆ ಅವನು ರಿಟರ್ನ್ ಆಗ್ತಾ ಇದ್ದಾನೆ. 25th February 2020ಗೆ ರಿಟರ್ನ್ ಆಗ್ತಾ ಇದ್ದಾನೆ. ಹೌದಾ? ನೆಕ್ಸ್ಟ್ ಅಲ್ಲಿನ ನಾವ್ ಎಲ್ಲಿವರೆಗೂ ಕೌಂಟ್ ಮಾಡ್ಬೇಕು? ಇನ್ ದ ಎಂಡಿಂಗ್ ಆಫ್ ಫೈನಾನ್ಷಿಯಲ್ ಇಯರ್ ಕೌಂಟ್ ಮಾಡ್ಬೇಕಾಗುತ್ತೆ. 31st 3/2020ಗೆ ಕೌಂಟ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ ನಾವು ಕೌಂಟ್ ಮಾಡಿದಾಗ ನಮ್ಗೆ ಎಷ್ಟು ಡೇಸ್ ಬರುತ್ತೆ ಅಂತ ಮೆನ್ಷನ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಈಗ ನಾನು ಎರಡು ಒಟ್ಟಿಗೆ ಮಾಡ್ಬಿಟ್ಟಿದ್ದೀನಿ. ಈಗ ನೀವು ಸಪರೇಟ್ ಆಗಿ ಕೌಂಟ್ ಮಾಡ್ಕೊಳ್ಳಿ ಬೇಕಾದ್ರೆ. ನೋಡಿ, 1/4/2019 ಅಂದ್ರೆ 4th ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇಲ್ಲಿವರೆಗೂ ಕೌಂಟ್ ಮಾಡ್ಬೇಕು. ಈಗ ಏಪ್ರಿಲ್ 30 ಡೇಸ್, ಮೇ 31 ಡೇಸ್, ಜೂನ್ 30 ಡೇಸ್, ಜುಲೈ 31 ಡೇಸ್, ಆಗಸ್ಟ್ 5 ಡೇಸ್. ಅದನ್ನ ಕೌಂಟ್ ಮಾಡಿ. ಇಲ್ಲಿ 30, 31, 30, 31, 5 ಇಷ್ಟು ಟೋಟಲ್ ಡೇಸ್ ಇಲ್ಲಿ ಕೌಂಟ್ ಮಾಡಿ. ಜೊತೆಗೆ ಕೌಂಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ 25/2/2020 to 31/3/2020 ಅಲ್ಲಿ ಎಷ್ಟು ದಿನ ಬರುತ್ತೆ ಅಂದ್ರೆ ಫೆಬ್ರವರಿಗೆ 5 ಡೇಸ್ ಬರುತ್ತೆ. 25, 26, 27, 28, 29 ಇರೋದು ಫೆಬ್ರವರಿಯಲ್ಲಿ. 29th ಬರೋದ್ರಿಂದ 5 ಡೇಸ್ ಬರುತ್ತೆ. ನೆಕ್ಸ್ಟ್ ಮಾರ್ಚ್ 31 ಡೇಸ್, 5 + 31 ಇಷ್ಟು ಕೂಡ ನೀವು ಆಡ್ ಮಾಡಿ ಟೋಟಲ್ ನಿಮ್ಗೆ 163 ಡೇಸ್ ಬರಬೇಕು. 163 ಡೇಸ್ ಬರುತ್ತೆ. 1/4/2019 to 5/8/2019 ಮತ್ತೆ 25/2/20 to 31/3/20ಗೆ ಟೋಟಲ್ ನಿಮ್ ಡೇಸ್ ಬರೋದು 163 ಡೇಸ್ ಬರುತ್ತೆ. ಸಿಕ್ತಿದ್ಯಾ? ಆನ್ಸರ್ ಸಿಕ್ತಾ ಬಂತಾ? ಅರ್ಚಿತಾ, ನಂದಿನಿ ಮ್ಯಾಮ್. ಬಂತಮ್ಮ? ಎಸ್ ಮ್ಯಾಮ್. ಸಿಕ್ತಾ? ಆನ್ಸರ್ ಸಿಕ್ತಾ? ಎಸ್ ಮ್ಯಾಮ್. ಓಕೆ, ಇಲ್ಲಿ 163 ಡೇಸ್ ಬರುತ್ತೆ. ಅಂದ್ರೆ ಈ ಒಂದು ನೀವು ಪ್ರಾಬ್ಲಮ್ ನ ಮಾಡಕ್ಕಿಂತ ಮುಂಚೆಗೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ರು ಕ್ವಶನ್ ನ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂದ್ರೆ ಯಾವುದೇ ಪರ್ಸನ್ ಒಂದು ಸ್ಟಡೀಸ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಆ ಇಯರ್ ಅಲ್ಲಿ ಸ್ಟಡೀಸ್ಗೆ ಹೋಗ್ತಾ ಇದ್ದಾನೆ ಅಂದ್ರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದನ್ನ ಕೌಂಟಿಂಗ್ ತಗೊಳ್ತೀವಿ. ಅಲ್ಲಿಂದ ಅಲ್ಲಿವರೆಗೂ ತಗೊಳ್ತೀವಿ. ಅವ್ನ್ ರಿಟರ್ನ್ ಯಾವಾಗ ಬರ್ತಾ ಇದ್ದಾನೆ ಅಂತ ಅಂದ್ರೆ ನೋಡಿ, ರಿಟರ್ನ್ ಬಂದಾಗ ರಿಟರ್ನ್ ಬರೋ ಒಂದು ಡೇಟ್ಗೆ ನಾವು ಫೈನಾನ್ಷಿಯಲಿ ಎಂಡ್ ಆಗುತ್ತಲ್ವಾ ಆ ಡೇಟ್ ವರೆಗೂ ಕೌಂಟ್ ತಗೊಳ್ಬೇಕಾಗುತ್ತೆ. ನಮ್ಮ ಇಂಡಿಯಾನ ಬಿಟ್ಟು ಹೋದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ ಫಸ್ಟ್ ಸ್ಟಾರ್ಟಿಂಗ್ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಮತ್ತೆ ರಿಟರ್ನ್ ಬಂದ್ರೆ
ರಿಟರ್ನ್ ಬಂದ್ರೆ ನಮ್ಮ ಇಂಡಿಯಾಗೆ ರಿಟರ್ನ್ ಬಂದಾಗ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಯಾವಾಗ ಆಗುತ್ತೆ ಅದನ್ನ ಅಲ್ಲಿವರೆಗೂ ಕೌಂಟ್ ತಗೊಳ್ಬೇಕಾಗುತ್ತೆ. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಎಲ್ಲಿಂದ ಎಲ್ಲಿವರೆಗೂ ತಗೊಳ್ಬೇಕು, ಎಲ್ಲಿಂದ ಎಲ್ಲಿವರೆಗೂ ತಗೊಂಡ್ರೆ ಅದು ಕೌಂಟಿಂಗ್ ಬರುತ್ತೆ ಅನ್ನೋದನ್ನ ಗೊತ್ತಿರ್ಬೇಕು. ಹಾಗಿದ್ರೆ ಮಾತ್ರ ನಮ್ಗೆ ಪ್ರಾಬ್ಲಮ್ ಮತ್ತೆ ಡೇಸ್ ನ ಕಂಡುಹಿಡಿಯೋಕೆ ಸಾಧ್ಯ ಆಗುತ್ತೆ. ಇಲ್ಲಿ 363 ಡೇಸ್ ನಮ್ಗೆ ಸಿಗುತ್ತೆ. 163 ಡೇಸ್ ಸಿಗುತ್ತೆ. 163 ಡೇಸ್ ಸಿಗುತ್ತೆ. ನೆಕ್ಸ್ಟ್ ಇಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಇಂದ ಎಲ್ಲ ಇಯರ್ ಕೂಡ ಇಸ್ ಎ ರೆಸಿಡೆಂಟ್ ಆಗ್ತಾನೆ. ದ ನೆಕ್ಸ್ಟ್ ಟೋಟಲ್ ಸ್ಟೇ ಇನ್ ಪ್ರೀವಿಯಸ್ ಪ್ರಿಸಿಡಿಂಗ್ ಇಯರ್. ಇನ್ ದ 4 ಪ್ರೀವಿಯಸ್ ಪ್ರಿಸಿಡಿಂಗ್ ಇಯರ್ ಏನಿದೆ ಆ ಟೋಟಲ್ ಮಾಡಿ ಈಗ ಆನ್ಸರ್ ಹೇಳಿ ಬೇಗ ನನ್ಗೆ. 4 years 1 2 3 4 years ಎಷ್ಟು ಬರುತ್ತೆ ಟೋಟಲ್? 1461 ಮ್ಯಾಮ್. 1461 is correct answer. Next 7 previous preceding year ಅಲ್ಲಿ 7 years ಕೌಂಟ್ ಮಾಡಬೇಕು. 4 years ಕೌಂಟ್ ಮಾಡಿದ್ರ, ಇನ್ನ 3 years ಕೌಂಟ್ ಮಾಡಿ ಅದರಲ್ಲಿ ಆಡ್ ಮಾಡಿ. ಬಂತಾ? ಆನ್ಸರ್ ಸಿಕ್ತಾ? ನೋಡಿ ನಾನು ಟೈಪ್ ಮಾಡಿದ್ದೀನಿ. ನಂದಿನಿ ಮ್ಯಾಮ್ ಆನ್ಸರ್ ಸಿಕ್ಲಿಲ್ಲ ನೋಡಿ, ಬರ್ದಿದ್ದೀನಿ, ಟೈಪ್ ಮಾಡಿದ್ದೀನಿ ಆನ್ಸರ್. 2556 ಬರ್ಬೇಕು. ಮ್ಯಾಮ್ ಬಂತು ಮ್ಯಾಮ್. ಬಂತಾ? ಟೋಟಲ್ ಬಂತ ಕರೆಕ್ಟ್ ಆಗಿ? ಎಸ್ ಮ್ಯಾಮ್. 2556 ಡೇಸ್ ಬರುತ್ತೆ. ಎಸ್. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಹೆಡಿಂಗ್ ಹಾಕೊಳ್ಬೇಕು. ಮಿಸ್ಟರ್ ಕಿಶೋರ್ ದ ಪ್ರೀವಿಯಸ್ ಇಯರ್ ಮತ್ತೆ ಅಸೆಸ್ಮೆಂಟ್ ಇಯರ್ ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಬೇಸಿಕ್ ಕಂಡೀಷನ್ಸ್. ಫಸ್ಟ್ ಬೇಸಿಕ್ ಕಂಡೀಷನ್ಸ್ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ 182 ಡೇಸ್ ಅಲ್ಲಿ ಸ್ಟೇ ಆಗಿಲ್ಲ. ಪ್ರೀವಿಯಸ್ ಇಯರ್ ಮಾತ್ರ ನಾವು ತಗೊಂಡ್ ನೋಡ್ಬೇಕಿಲ್ಲಿ. ಪ್ರೀವಿಯಸ್ ಇಯರ್ ಅಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಅವನು ಸ್ಟೇ ಆಗಿಲ್ಲ, ಅದರಿಂದ ದಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ದ ಸೆಕೆಂಡ್ ಬೇಸಿಕ್ ಕಂಡೀಷನ್ ಬಂದು ಸ್ಯಾಟಿಸ್ಫೈಡ್ ಆಗಿದೆ. ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ಸ್ ಎರಡೂ ಕೂಡ ಸ್ಯಾಟಿಸ್ಫೈ ಆಗಿದೆ. ಒಂದ್ಸರಿ ನೀಟಾಗಿ ಪ್ರಾಬ್ಲಮ್ ನ ನೋಡ್ಕೊಳ್ಳಿ. ಪ್ರಾಬ್ಲಮ್ ನ ನೋಡ್ಕೊಂಡು ಚಾರ್ಟ್ ನ ಬರ್ದು ನೀಟಾಗಿ ಪ್ರಾಬ್ಲಮ್ ನ ಮಾಡ್ಕೊಳ್ಳಿ. ನೋಟ್ಸ್ ಅಲ್ಲಿ ನೀಟಾಗಿ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಾಲ್ ಮಾಡಿ. ನನ್ನ ನಂಬರ್ ಇದೆ ಗ್ರೂಪ್ ಅಲ್ಲಿ ಇಲ್ವಾ? ನನ್ನ ನಂಬರ್ ಗ್ರೂಪ್ ಅಲ್ಲಿ ನಂಬರ್ ಇದೆ. ದಯವಿಟ್ಟು ಏನಾದ್ರು ಡೌಟ್ಸ್ ಇದ್ರೆ ಕಾಲ್ ಮಾಡಿ, ಕ್ಲಾರಿಫಿಕೇಶನ್ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಸುಮ್ನೆ ಏನ್ ಬಾಯಿ ಬಂದಾಗ ನೀವು ಬರ್ಕೊಂಡು ಹೋಗ್ಬೇಡಿ. ಪ್ರಾಬ್ಲಮ್ಸ್ ಅರ್ಥ ಆದ್ರೆ ನೀಟಾಗಿ ಮಾಡ್ಕೊಂಡು ಹೋಗಿ. ಅರ್ಥ ಆಗಿಲ್ಲ ಅಂತ ದಯವಿಟ್ಟು ಕಾಲ್ ಮಾಡಿ ಹೇಳ್ಕೊಡ್ತೀನಿ, ಸರಿನಾ? Okay students, I am going to stop the class.